ನಮಸ್ಕಾರ. ನನ್ನ ಹೆಸರು ಶೈಲಾ ರೆಡ್ಡಿ. ನಾನು ಸ್ಟೆಪ್ ಅಪ್ ಫಾರ್ ಇಂಡಿಯಾ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸಂಸ್ಥೆ ಒಂದು ನಾಟ್ ಫಾರ್ ಪ್ರಾಫಿಟ್ ಸಂಸ್ಥೆ ಆಗಿದ್ದು, ಭಾರತದ ಎಲ್ಲೆಡೆ ಸರ್ಕಾರಿ ಪ್ರಾದೇಶಿಕ ಮಾಧ್ಯಮ ಶಾಲೆಗಳ ಮಕ್ಕಳಲ್ಲಿ ಅವರ ಇಂಗ್ಲೀಷ್ ಭಾಷಾ ಕೌಶಲ್ಯಗಳನ್ನು ಉತ್ತಮಪಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. 2013ರಲ್ಲಿ ನಮ್ಮ ಸಂಸ್ಥೆ ಪ್ರಾರಂಭ ಆಗಿದ್ದು, ಶಿಕ್ಷಕರ ಒಂದು ವಿನಂತಿಯ ಮೇರೆಗೆ ಬೆಂಗಳೂರಿನ 3 ಸರ್ಕಾರಿ ಶಾಲೆಗಳಲ್ಲಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಮಕ್ಕಳಲ್ಲಿ ಇಂಗ್ಲಿಷ್ ಕಲಿಕೆ ಉತ್ತಮಪಡಿಸ್ತಕ್ಕಂಥ ಉದ್ದೇಶದಿಂದ. ಇಂದು ನಾವು 5 ರಾಜ್ಯಗಳಲ್ಲಿ ಸುಮಾರು 7 ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರ ಮುಟ್ಟಿದ್ದೇವೆ ಹಾಗೂ ಸುಮಾರು 31,000 ಶಿಕ್ಷಕರ ಜೊತೆ ನಾವು ಕೆಲಸ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಬೆಂಗಳೂರು ಗ್ರಾಮಾಂತರ, ಕೋಲಾರ, ರಾಯಚೂರು ಮತ್ತು ಬಾಗಲಕೋಟೆ ಈ 4 ಜಿಲ್ಲೆಗಳಲ್ಲಿ ಪ್ರಸ್ತುತ ಸಾಲಿನಲ್ಲಿ ಸುಮಾರು 962 ಸರ್ಕಾರಿ ಶಾಲೆಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಈ ಪ್ರಯಾಣ ಖಂಡಿತ ನಮ್ಮದೇ ಅಲ್ಲ, ಇದು ನಿಮ್ಮದು ಕೂಡ. ನಿಮ್ಮ ಒಂದು ಸಹಕಾರದಿಂದಲೇ ನಾವು ಒಂದು ಗುಣಾತ್ಮಕ ಶಿಕ್ಷಣದ ಮೂಲಕ ಪ್ರತಿ ಮಗುವು ತನ್ನ ಒಂದು ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸ್ಕೋಬೇಕು ಅಂತಕ್ಕಂಥ ಒಂದು ನಮ್ಮ ಉದ್ದೇಶಕ್ಕೆ ನಾವು ತುಂಬ ಹತ್ರ ಆಗ್ತಾ ಇದ್ದೀವಿ. ಅದೆಲ್ಲ ಕೂಡ ಸಾಧ್ಯ ಆಗ್ತಾ ಇರೋದು ನಿಮ್ಮೆಲ್ಲರ ಬೆಂಬಲದಿಂದ. ಈಗ ನೀವೇ ನಿಮ್ಮ ಕೆಲಸದ ಒಂದು ಪರಿಣಾಮ ಏನಾಗ್ತಿದೆ ಅಂತ ಇವತ್ತು ನೋಡ್ತಾ ಇದ್ದೀರಾ ಈ ಒಂದು ಮಕ್ಕಳ ಒಂದು ಪರ್ಫಾರ್ಮೆನ್ಸ್ ಮೂಲಕ. Lazy and steady lived with their mother in a small house. Every day they played together and had a lot of fun. One day mother pig. There were many monkeys on that tree. Step up for India! Step up for India! ಹೌದು, ಖಂಡಿತ ಸ್ಟೆಪ್ ಅಪ್ ಫಾರ್ ಇಂಡಿಯಾ. ಈ ನಮ್ಮ ಕಾರ್ಯಕ್ರಮವನ್ನು ಕರ್ನಾಟಕದ ರಾಜ್ಯದ ಶಾಲೆಗಳಲ್ಲಿ ನಾವು ಅನುಷ್ಠಾನಗೊಳಿಸೋದಕ್ಕೆ ನಮಗೆ ಸಹಕಾರ ನೀಡಿದ ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರಿಗೂ ಹಾಗೂ ಪೋಷಕರಿಗೂ, ಮಕ್ಕಳಿಗೂ, ಶಿಕ್ಷಕರಿಗೂ ಎಲ್ಲರಿಗೂ ಕೂಡ ನಾವು ಚಿರಋಣಿಯಾಗಿದ್ದೇವೆ. ಸ್ಟೆಪ್ ಅಪ್ ಫಾರ್ ಇಂಡಿಯಾ ಎಲ್ಲ ತಂಡದ ಪರವಾಗಿ ನಿಮಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಜೀವನದಲ್ಲಿ ನಿಜವಾದ ಒಂದು ವ್ಯತ್ಯಾಸವನ್ನು ತರೋದಕ್ಕೆ ನೀವು ಕೊಟ್ಟಂತಹ ಸಹಕಾರ, ನಿಮ್ಮ ಒಂದು ಉದ್ದೇಶ ಹಾಗೂ ನಿಮ್ಮ ನಾಯಕತ್ವ ತುಂಬ ಮುಖ್ಯ. ನಿಮ್ಮ ಸಹಕಾರ ಇಲ್ಲದೆ ಈ ಒಂದು ನಮ್ಮ ಪ್ರಯಾಣ ಸಾಧ್ಯ ಆಗ್ತಾ ಇರಲಿಲ್ಲ. ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಶಾಲೆಗಳಲ್ಲಿ ನಾವು ಅನುಷ್ಠಾನ ಮಾಡಬೇಕಾದ್ರೆ ನಮಗೆ ಹಲವಾರು ಕಾರ್ಪೊರೇಟ್ ಸಂಸ್ಥೆಗಳ CSR ಗ್ರಾಂಟ್ ತುಂಬ ಮುಖ್ಯ. ಈ ಒಂದು ಅನುದಾನವನ್ನು ನೀಡ್ತಾ ಇರ್ತಕ್ಕಂಥ ಎಲ್ಲ ಡೋನರ್ಸ್ಗೂ ಕೂಡ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಂದೂ ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ಭಾರತದಲ್ಲಿ ಅಗತ್ಯ ಇರ್ತಕ್ಕಂಥ ಪ್ರತಿಯೊಬ್ಬ ಮಗುವಿಗೂ ತಲುಪಿಸೋದಕ್ಕೆ ನೀವು ನಮ್ಮ ಜೊತೆಯಲ್ಲೇ ಇರ್ತೀರಿ ಅಂತ ನಾನು ಖಂಡಿತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.